ನಮಸ್ಕಾರ. ಕರ್ನಾಟಕ ಸಂಘ ಅಹಮದಾಬಾದ್ ವತಿಯಿಂದ ಇವತ್ತು ಕಳೆದ 12ನೇ ತಾರೀಕು ಗುರುವಾರ ಮಧ್ಯಾಹ್ನ ಅಹಮದಾಬಾದಿಂದ ಲಂಡನ್ಗೆ ಹೋಗುತ್ತಿರುವ ಪ್ರಯಾಣಿಕ ವಿಮಾನ ದುರ್ಘಟನೆಯಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಕ ಸಭೆಯನ್ನು ಇವತ್ತು ಕರೆಯಲಾಗಿದೆ. ತಮಗೆಲ್ಲ ಗೊತ್ತಿದ್ದಾಗೆ ಗುರುವಾರ ಮಧ್ಯಾಹ್ನ 2 ಗಂಟೆಗೆ ನಡೆದಂಥ ಈ ಒಂದು ವಿಮಾನ ದುರ್ಘಟನೆ ನಮಗೆಲ್ಲ ತುಂಬ ನೋವು ತಂದಿದೆ. ಅದರಲ್ಲಿ ಮೃತಪಟ್ಟವರು ಹಾಗೂ ಅವರ ಪರಿಜನರು, ಅವರ ಪರಿವಾರ ಕುಟುಂಬದವರಿಗೆ ಎಷ್ಟು ನೋವಾಗಿದೆ ಅನ್ನೋದಕ್ಕೆ ನೀವೆಲ್ಲ ನೋಡಿದ್ದೀರಾ. ಅವರ ಸಾವು ನೋವುಗಳ ಜೊತೆಗೆ ನಾವೆಲ್ಲ ಇದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಇವತ್ತು ಕರ್ನಾಟಕ ಸಂಘ ಅಹಮದಾಬಾದಿಂದ ನಾವೆಲ್ಲ ಇಲ್ಲಿ ಒಂದು ಸಂತಾಪ ಸಭೆಯನ್ನು ನಡೆಸಿದ್ದೀವಿ. ಆ ಭಗವಂತನಲ್ಲಿ ನಾವು ಅವರ ಆತ್ಮಕ್ಕೆ ಚಿರಶಾಂತಿ ಕೋರ್ತಾ ಇದ್ದೀವಿ. ಈ ಒಂದು ದುರ್ಘಟನೆ ನಡೆದ ತಕ್ಷಣ ನಮ್ಮ ಸಂಘದ ಪದಾಧಿಕಾರಿಗಳು ನಾವೆಲ್ಲ ಸ್ಥಳಕ್ಕೆ ಅಲ್ಲಿ ಧಾವಿಸಿ ಅಲ್ಲಿ ನಮ್ಮ ಕರ್ನಾಟಕ ಮೂಲದ ಯಾರಾದರೂ ಪ್ರಯಾಣಿಕರು ಅದರಲ್ಲಿ ಸಿಲುಕಿದಾರ ಅಥವಾ ಗಾಯಗೊಂಡಿದ್ದಾರ ಹೇಗೆ ಅಂತ ವಿಚಾರಿಸೋಕ್ಕೆ ನಾವೆಲ್ಲ ಅಲ್ಲಿ ಹೋಗಿದ್ವಿ. ಅದೃಷ್ಟದಿಂದ ನಮ್ಮ ಕರ್ನಾಟಕ ಮೂಲದ ಯಾವ ಪ್ರಯಾಣಿಕರು ಕೂಡ ಅದರಲ್ಲಿ ತೊಂದರೆಗೆ ಒಳಪಟ್ಟಿರಲಿಲ್ಲ. ಆದರೂ ಸಹಿತ ಅಲ್ಲಿ ತೊಂದರೆ ಪಟ್ಟವರ ಎಲ್ಲ ಜನರು ಕೂಡ ನಮ್ಮವರೇ. ಹೀಗಾಗಿ ನಾವೆಲ್ಲ ಅಲ್ಲಿ ನಮ್ಮಿಂದ ಎಷ್ಟು ಸಹಾಯ ಮಾಡೋಕ್ಕೆ ಸಾಧ್ಯ ಇದೆಯೋ ಅಷ್ಟು ನಾವು ಅಲ್ಲಿ ಸೇವೆಯನ್ನು ಕೊಡೋಕ್ಕೆ ನಾವೆಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಹಾಗೂ ಸರ್ಕಾರದಿಂದ ಅಥವಾ ಈ ಇಲಾಖೆಗಳಿಂದ ಬಂದ ಕರೆಗಳಿಗೆ ಸ್ಪಂದಿಸಿ ಅಲ್ಲಿ ರಕ್ತದಾನಕ್ಕೆ ಕೂಡ ನಾವು ಜನರನ್ನ ಪ್ರಚೋದಿಸಿ ನಮ್ಮ ಸಂಘದ ವತಿಯಿಂದ ರಕ್ತದಾನಕ್ಕೆ ಜನರನ್ನ ಅಲ್ಲಿ ಕರೆದೊಯ್ದು ರಕ್ತದಾನವನ್ನು ಕೂಡ ಮಾಡಿಸಿದ್ವಿ. ಕೆಲವೊಂದು ಆಸ್ಪತ್ರೆಯ ಪಕ್ಕದಲ್ಲಿ ಅಲ್ಲಿ ನೆರೆದಿರುವಂಥ ಜನರಿಗೂ ಕೂಡ ಏನು ಸಹಾಯ ಬೇಕು ಅದನ್ನೆಲ್ಲ ಮಾಡಿ ನಮ್ಮಿಂದ ಏನು ಅಲ್ಲಿ ಸೇವೆಯನ್ನು ಮಾಡೋಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಕರ್ನಾಟಕ ಸಂಘ ಅಹಮದಾಬಾದ್ ಪರವಾಗಿ ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಗೂ ಇಲ್ಲಿರುವಂಥ ಕನ್ನಡಿಗರು ನಾವೆಲ್ಲ ಅಲ್ಲಿ ಸೇರಿ ಒಂದು ಸೇವೆಯನ್ನು ಸಲ್ಲಿಸಿದ್ದೀವಿ. ಈ ಒಂದು ದುರ್ಘಟನೆ ಬಹಳ ಇದರಿಂದ ಆಗಿದೆ. ಆ ಒಂದು ಅಪಘಾತದಲ್ಲಿ ಮೃತಪಟ್ಟವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೀವಿ. ನಮ್ಮ ಸಂಘದ ಪರವಾಗಿ ಇವತ್ತು ಈ ಶೋಕ ಸಭೆಯನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. MS ರಾವ್ ನನ್ನ ಹೆಸರು. ಜನ್ಮಭೂಮಿ ಕರ್ನಾಟಕ, ಮಂಗಳೂರು, ಕರ್ಮಭೂಮಿ ಅಹಮದಾಬಾದ್. ಕಳೆದ 40 ವರ್ಷಗಳಿಂದ ಅಹಮದಾಬಾದ್ನ ನಿವಾಸಿ. ಈ ಮೊನ್ನೆ ಘಟಿಸಿದ 22ನೇ ತಾರೀಕು ಘಟಿಸಿದ ಘೋರ ದುರಂತದ ವಿಷಯವಾಗಿ 2 ಮಾತುಗಳನ್ನು ಹೇಳಲಿಚ್ಛಿಸುತ್ತೇನೆ. ಈ ದುರಂತ ಘಟನೆ ನಡೆದ ಕೇವಲ 3ರಿಂದ 4 ನಿಮಿಷದ ಒಳಗೆ 25 ಆಂಬ್ಯುಲೆನ್ಸ್, ಡಾಕ್ಟರ್ಸ್, ನರ್ಸ್, ಪೊಲೀಸರು ಘಟಿಸಿದ ಸ್ಥಳಕ್ಕೆ ಬಂದು ತುರಂತ ಕಾರ್ಯಾಚರಣೆ ನಡೆಸಿದ್ದರು. ಅದೇ ವೇಳೆಗೆ ಸಿವಿಲ್ ಹಾಸ್ಪಿಟಲ್ನಲ್ಲಿ ಎಲ್ಲ ಅರೇಂಜ್ಮೆಂಟ್ ನಡೆದು ಅಲ್ಲಿ ಡಾಕ್ಟರ್, ನರ್ಸ್ಗಳು ರೆಡಿಯಾಗಿದ್ದರು. ಬಂದೊಡನೆ ಕಾರ್ಯತತ್ಪರರಾಗಿದ್ದರು. ಕೂಡಲೇ ಅರ್ಧ ಬೆಂದ ದೇಹಗಳನ್ನು ಸಾಗಿಸಿ ಅಲ್ಲಿ ಇದು ಮಾಡಿದ ಅವರ ಕಾರ್ಯವೈಖರಿ ಮೆಚ್ಚುವಂಥದ್ದು. ಅದೇ ಸಮಯ ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತ ದುರ್ಘಟನೆಯಲ್ಲಿ 45 ನಿಮಿಷದ ನಂತರ ಮೊದಲನೇ ಆಂಬ್ಯುಲೆನ್ಸ್ ಬಂತಿತ್ತು. ಈ ವ್ಯತ್ಯಾಸ ಗುಜರಾತ್ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರಕ್ಕೆ. ಅಲ್ಲಿ ಒಬ್ಬರೊಬ್ಬರ ಮೇಲೆ ಗೂಬೆ ಹೊರಿಸುತ್ತಿದ್ದಾರೆ. ಇಲ್ಲಿ ನಟನೆ ನಡೆಸಿದ ಕೂಡಲೇ ಏವಿಯೇಷನ್ ಮಿನಿಸ್ಟರ್ ಮೋಹನ್ ರಾವ್ ರೆಡ್ಡಿ ವಿಜಯವಾಡದಿಂದ ದೌಡಾಯಿಸಿದ್ದರು. ಅಮಿತ್ ಶಾ ಗೃಹ ಮಂತ್ರಿ ಅಲ್ಲಿಂದ ಡೆಲ್ಲಿಯಿಂದ ಬಂದಿದ್ದರು. ಮರುದಿನ ಪ್ರಧಾನಮಂತ್ರಿಯವರು ಬಂದಿದ್ದರು. ಇಲ್ಲಿ ಸರ್ಕಾರದ ಒಂದು ಯಾವ ಹೇಳಿಕೆ ನೀಡದೆ ಕಾರ್ಯತತ್ಪರರಾಗಿದ್ದರು. ಅವರ ಕಾರ್ಯವೈಖರಿ, ಕಾರ್ಯಶೈಲಿ ಮೆಚ್ಚುವಂಥದ್ದು. ಇದೇ ವ್ಯತ್ಯಾಸ. ಆ ಪ್ರಯುಕ್ತ ಇವತ್ತು ಸಭೆ ಸೇರಿ ನಮ್ಮ ಸಂತಾಪ ವ್ಯಕ್ತಪಡಿಸಿದ್ದೇವೆ. ಹಾಗೂ ಎಲ್ಲ ನಿಟ್ಟಿನಲ್ಲಿ ಸಹಾಯವನ್ನು ಮಾಡುತ್ತಿದ್ದೇವೆ ಕರ್ನಾಟಕ ಸಂಘ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.